ಸೋನಿ ಆಟ ಆಡ್ತಿತ್ತು. ಅದು ನೋಡ್ಬಿಟ್ಟು ಹೋಗಿ ಚೈತನ್ಯ ನಾನು ಪೆಟ್ ಬಿಸ್ಕೆಟ್ ತಂದು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಗೊಂಬಂದು ಹಾಕ್ತಾ ಇದ್ದಾಳೆ ನೋಡಿ. ಅದು 1 ಸೆಕೆಂಡ್ಗೆ ತಿಂದ್ಬಿಟ್ಟು ನೆಕ್ಸ್ಟ್ ಬಾಳಾಡಿಸ್ಕೊಂಡು ಚೈತನ್ಯನೇ ಮತ್ತೆ ನೋಡ್ತಾ ಇತ್ತು. ಅವಳು ಬಾಕ್ಸ್ ತೋರಿಸ್ಕೊಂಡ್ಬಿಟ್ಟು ಆಟ ಆಡಿಸ್ತಾ ಇದ್ದಾಳೆ ನೆಕ್ಸ್ಟ್ ಅವಳಲ್ಲಿ. ಹಾಗೆ ಅದು ನೋಡ್ತಾ ಇತ್ತು, ಕಿತ್ಕೊಂಡು ಹೋಗೋ ತರ ಆಡ್ತಾ ಇತ್ತು. ಚೈನಲ್ಲಿ ಕಟ್ಟಾಗಿರೋದ್ರಿಂದ ಅದ್ರ ಕೈಲಿ ಆಗ್ತಾ ಇರ್ಲಿಲ್ಲ. ಹಾಗೆ ಏನೋ ಸೌಂಡ್ ಬರ್ತಿತ್ತು, ವಾದ್ಯ ಸೌಂಡು. ಬಂದ್ಬಿಟ್ಟು ಆಚೆ ನೋಡ್ತಾ ಇದ್ದೆ, ಏನ್ ಸೌಂಡ್ ಬರ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಗೌರಂಗ ಸ್ವಾಮಿ ದೇವ್ರನ್ನ ಕರ್ಕೊಂಡ್ ಬರ್ತಾ ಇದ್ರು. ನಮ್ ತೋಟದ ನಿಯರೇ ಪಾಯಿಂಟ್ ಹಾಕ್ಸ್ಬೇಕಿತ್ತು. ಸೊ ಹಂಗಾಗಿ ಬೇರೆಯವರು ಪಾಯಿಂಟ್ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು. ಈ ದೇವ್ರನ್ನ ಉತ್ಸವಕ್ಕೆ ಮತ್ತೆ ಗೃಹ ಪ್ರವೇಶಕ್ಕೆ ಹಾಗೆ ಪಾಯಿಂಟ್ ಎಲ್ಲ ಕೊರ್ಸೋದಕ್ಕೆ ಈ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಈ ದೇವ್ರು ಮಾಡಿರೋ ಪಾಯಿಂಟ್ ಗಳಲ್ಲಿ ಯಾವ್ದೂ ಫೇಲ್ ಆಗಿಲ್ಲ. ಎಲ್ಲಾ ಪಾಯಿಂಟ್ ಅಲ್ಲೂ ಕೂಡ ನೀರ್ ಬಂದಿದೆ ಬೋರಲ್ಲಿ. ಹಾಗೆ ನಮ್ಮ ಮನೇಲಿ ಬೋರ್ ಹಾಕ್ಸಿರೋ ಪಾಯಿಂಟ್ ಕೂಡ ಈ ದೇವ್ರೆ ಮಾಡಿರೋದು. ಹಾಗೆ ಯಾವ್ದು ಫೇಲ್ ಆಗಿಲ್ಲ ಇದುವರೆಗೂ ಕೂಡ. ಈ ಬೆಣ್ಣೆ ಬಂದ್ಬಿಟ್ಟು ನಮ್ಮನೆಗ್ ನಾಟಿ ಹಸು ಇದೆಯಲ್ಲ ಅದ್ರದೇ ಬೆಣ್ಣೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮನೆಯದೇ ಬೆಣ್ಣೆ ಆಗಿರೋದ್ರಿಂದ ಇನ್ನೂ ಖುಷಿ ನಮಗ್ ಜಾಸ್ತಿನೇ ಇರುತ್ತೆ. ಸ್ವಲ್ಪನೇ ಬೆಣ್ಣೆ ಇತ್ತು, ಕಾಸನ ಅಂತ ಇಟ್ಬಿಟ್ಟಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ, ಅರಿಶಿಣದ ಪುಡಿ, ಉಪ್ಪು ಮತ್ತೆ ಮೆಂತೆ ಪೌಡರ್ ಹಾಕಿ ಕಾಯಿಸ್ಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಟು ಕಾಯಿಸೋದ್ರಿಂದ ತುಪ್ಪನ ಚೆನ್ನಾಗಿ ಬರುತ್ತೆ. ನೊರೆ ಎಲ್ಲ ಈ ತರ ಬತ್ತದ್ಮೇಲೆ ತುಪ್ಪ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ತುಪ್ಪ ಎಲ್ಲ ನೊರೆ ಎಲ್ಲ ಬತ್ತಿ ತುಪ್ಪ ಬಂದಿತ್ತು. ನೆಕ್ಸ್ಟ್ ವಿಳ್ಯದೆಲ್ಲ ಲಾಸ್ಟಿಗೆ ಹಾಕ್ಬೇಕಿತ್ತಲ್ವಾ, ವಿಳ್ಯದೆಲೆ ಹಾಕ್ದೆ ಮತ್ತೆ ನುಗ್ಗೆ ಸೊಪ್ಪು ಹಾಕ್ತಿವಿ ನಾವು, ಐರನ್ ಕಂಟೆಂಟ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಒಂದೊಂದ್ ಕಡೆ ನುಗ್ಗೆ ಸೊಪ್ಪು ಹಾಕಲ್ಲ, ನಮ್ ಕಡೆ ಎಲ್ಲ ನುಗ್ಗೆ ಸೊಪ್ಪೆಲ್ಲ ಹಾಕ್ತಿವಿ. ವಿಳ್ಯದೆಲೆ ಎಲ್ಲ ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ನಮ್ಗೆ ಅದೇನೋ ಇಷ್ಟ ಆಗಲ್ಲ ಬೆಳ್ಳುಳ್ಳಿ ಹಾಕೋದ್ರಿಂದ, ಹಂಗಾಗಿ ನಾವು ಹಾಕಲ್ಲ. ಕ್ರಿಸ್ಪಿಯಾಗಿ ಬರ್ಬೇಕಿತ್ತು ಎಲೆ, ಆದ್ರೆ ಕ್ರಿಸ್ಪಿಯಾಗಿ ಏನು ಅಷ್ಟು ಬಂದಿರ್ಲಿಲ್ಲ. ತುಪ್ಪ ಚೆನ್ನಾಗಿ ಕಾದಿತ್ತು. ಹಾಗೆ ಬೇರೆ ಸ್ಟೀಲ್ ಬಾಕ್ಸಿಗೆ ಬಸಿತಾ ಇದೀನಿ ನೋಡಿ. ಇದನ್ನೆಲ್ಲ ತೆಗ್ದಿಟ್ಟಾದ್ಮೇಲೆ ಮೆಂತ್ಯ ಪೌಡರ್ದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾವು ನೆಕ್ಸ್ಟ್ ನೈಟ್ ಮುದ್ದೆ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಮುದ್ದೆನ ಮೆಂತ್ಯ ಪೌಡರ್ದು ಇದು ತುಪ್ಪದಿರುತ್ತಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಮುದ್ದೆ ತರನೇ ಕಟ್ಕೊಂಡ್ಬಿಟ್ಟು ಊಟ ಮಾಡ್ತೀವಿ ನೋಡಿ. ಈಗ ಮಿದಿತಾ ಇದ್ದೀನಿ, ತುಂಬಾ ಟೇಸ್ಟಿ ಆಗಿತ್ತು. ನೀವು ಮಾಡ್ಕೊಂಡ್ ತಿನ್ನಿ ಅಂತ ಹೇಳ್ತಾ ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಸಿಗುವ ಮತ್ತೆ.